श्री सत्यव्रत राघवेन्द्र मुनिपान् सद्बोध सध्यानपान् सत्याभिज्ञकराब्जोत्थान् 50 वर्ष पूजकान् सत्य प्रमोद तीर्थार्यान् नौमिन्यार सुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। श्रियोधिपस्याङ्घ्रि सरोरुहध्वजं विधीश प्रमुखामराश्रितं सदा सदानंद विशुद्ध बुद्धिदं दधेहमंतर हृदये दयो दधेः। अभिज्ञरज्ञः सुधियस्वकीयान् समान् समानीय ससत्यबोधम् प्रदर्शयामास सुदर्शनीयम्। दयान्वितस्तेषु दयानिधिं तम् अभिज्ञराजः सुधियं स्वकीयान् समान् समानीय च सत्यबोधम् प्रदर्शयामास सुदर्शनीयम्। दयान्वितस्तेषु दयानिधिं तम् अभिज्ञराजः सुधियः स्वकीयान् समान् समानीय सः सत्यबोधं प्रदर्शयामास सुदर्शनीयं। दयान्वितः तेषु दयानिधिं तम् प्रदर्शयामास कम् तम सत्यबोधं प्रदर्शयामास। कथं भूतं सुदर्शनीयं। पुनः कथं भूतं दयानिधिं। किं कृत्वा अल समानीय कः सः कथं भूतः अल्ल अभिज्ञराजः कान् समानीय सुधियः कथं भूतान् स्वकीयान्। पुनः कथं भूतान् समान्। अभिज्ञराजः अभिज्ञ ಅಂದ್ರೆ ಜ್ಞಾನಿ ಅಂತ ಅರ್ಥ. ಅಭಿಜ್ಞರಾಜಃ ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಸಹ ವಿಠ್ಠಲ ಬಾಬಾ ಎಂಬ ಮಂತ್ರಿಯು ತೇಷು ವಿದ್ವಾಂಸರಲ್ಲಿ ದಯಾನ್ವಿತಃ ಕರುಣಾಯುಕ್ತನಾಗಿ ಸಮಾನ್ ಸ್ವಕೀಯಾನ್ ತಮ್ಮನ್ನು ಆಶ್ರಯಿಸಿದ ಸಮಾನ್ ಎಲ್ಲ. ಸಮಾನ್ ಅಂದ್ರೆ ಎಲ್ಲ ಅಂತ ಅರ್ಥ, ಸರ್ವ ಅಂತ ಅರ್ಥ. ಸಮಾನ್ ಎಲ್ಲ ಸುಧಿಯಃ ಪಂಡಿತರನ್ನು ಸಮಾನೀಯ ಕರೆದುಕೊಂಡು ಹೋಗಿ ಸುದರ್ಶನೀಯಂ ಅವಶ್ಯ ದರ್ಶನೀಯರಾದ ದಯಾನಿಧಿಂ ದಯಾನಿಧಿಗಳಾದ ತಮ್ ಸತ್ಯಬೋಧ ತೀರ್ಥರನ್ನು ಪ್ರದರ್ಶಯಾಮಾಸ ದರ್ಶನ ಮಾಡಿಸಿದರು. ಆ ವಿಠ್ಠಲ ಬಾಬಾ ತನ್ನ ಮಂತ್ರಿಗಳ ಹತ್ತಿರ ಬಂದು ಕೇಳ್ತಾನೆ, ಅವರನ್ನ ನಿಂದೆ ಮಾಡ್ತಾನೆ. ಮತ್ತೆ ಸತ್ಯಬೋಧರ ಬಗ್ಗೆ ಸುಳ್ಳು ಸುಳ್ಳಾಗಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ, ರಾಜನ ಮುಂದೆ ಸುಳ್ಳಾಗಿ ಹೇಳಿದ್ದೀರಿ, ಆದ್ದರಿಂದಾಗಿ ನಿಮ್ಮ ಎಲ್ಲ ಉಪಜೀವನವನ್ನು ಹರಣೆ ಮಾಡ್ತೇನೆ ಅಂತ ಹೇಳಿದಾಗ ಅವರೆಲ್ಲ ಗಾಬರಿಯಾಗ್ತಾರೆ. ಭಯದಿಂದ ಆ ಮಂತ್ರಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಮಂತ್ರಿ ಅವನು ಏಕಪಕ್ಷೀಯರಾಗಿ ಇರಬಾರದು. ಮಂತ್ರಿಯಾಗಲಿ ರಾಜನಾಗಲಿ ಎಲ್ಲರ ಉಪಜೀವನವನ್ನು ನೋಡಿಕೊಳ್ಳಬೇಕು, ಎಲ್ಲರ ಮತಗಳು ಇರಬೇಕು. ಅವರು ಬುದ್ಧಿಪೂರ್ವಕವಾಗಿ ಒಳ್ಳೆಯ ಮತವನ್ನ ಸನ್ಮತವನ್ನ ಸ್ವೀಕಾರ ಮಾಡಿದರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಆದರೆ ಅವರಿಗೆ ಇಷ್ಟ ಇಲ್ಲ ಅಂತಾದ್ರೆ ಅವರ ಮತದಲ್ಲಿ ಅವರು ಮುಂದುವರಿಯಬಹುದು. ಎಲ್ಲರೂ ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಾನೆ ಇರಬೇಕು ಅನ್ನೋದಕ್ಕಾಗಿ ಅವರ ಮೇಲೆ ಆಗ್ರಹ ಮಾಡೋದಿಲ್ಲ. ಹೀಗಾಗಿ ರಾಜ ಆನಂತರ ಮಂತ್ರಿ ಇವರು ಪಕ್ಷಪಾತವನ್ನ ಬಿಟ್ಟು ತನ್ನ ಸಾಮ್ರಾಜ್ಯವನ್ನ ಸಂರಕ್ಷಣೆ ಮಾಡಬೇಕು ಅಂತನ್ನೋದಕ್ಕಾಗಿ ಆ ಮಂತ್ರಿಗೆ ದಯ ಬರ್ತದೆ. ಆ ಬ್ರಾಹ್ಮಣರಲ್ಲಿ ವಿದ್ವಾಂಸರಲ್ಲಿ ದಯ ಬಂದು ಅವರಿಗೆ ಹೇಳ್ತಾನೆ, ಸರಿ ನಿಮ್ಮಿಂದ ತಪ್ಪಂತೂ ಆಗಿದೆ, ಆದ್ದರಿಂದಾಗಿ ನಡೀರಿ ಸತ್ಯಬೋಧರ ಹತ್ತಿರ ನಾವು ಹೋಗೋಣ, ಅವರಲ್ಲಿ ಹೋಗಿ ನೀವು ಕ್ಷಮಾಯಾಚನೆ ಮಾಡ್ರಿ, ನಿಮಗೇನೂ ತೊಂದರೆ ಇಲ್ಲ ಅಂತ ಹೇಳಿ ಅವರಿಗೆ ಹೇಳಿದಾಗ ಆ ಎಲ್ಲಾ ಪಂಡಿತರನ್ನು ಕರ್ಕೊಂಡು ಹೋಗ್ತಾನೆ.
ಸತ್ಯಬೋಧರ ದರ್ಶನವನ್ನ ಮಾಡಲೇಬೇಕು. ಸುದರ್ಶನೀಯರವರು. ಅವರ ದರ್ಶನ ಮಾಡಿದರೆ ಎಲ್ಲ ತರಹದ ಪಾಪಗಳಾಗಲಿ ಬೇರೆ ಎಲ್ಲ ತರಹದ ಅನರ್ಥಗಳಾಗಲಿ ದೂರವಾಗ್ತದೆ ಅನ್ನೋದಕ್ಕಾಗಿ ಸತ್ಯಬೋಧರ ಹತ್ತಿರ ಕರೆದುಕೊಂಡು ಹೋಗಿ ಅವರ ದರ್ಶನವನ್ನ ಮಾಡಿಸ್ತಾರೆ ವಿಠ್ಠಲ ಬಾಬಾ ಮಂತ್ರಿಗಳು. ಕ್ಷಮೀಶ್ವರಾಸ್ಮದ್ವಿಹಿತಾಪರಾಧಂ ಕ್ಷಮಸ್ವ ಸಾಧೋ ತ್ವಮಿತಿ ಬ್ರುವಂತಃ ಗತಾಭಿಮಾನಾಃ ಕೃತ ತತ್ಸಮೀಕ್ಷಾ ಮನೀಷಿಣೋ ಮೀ ಸಮನಂಸಿ ಶುಸ್ತಂ ಕ್ಷಮೀಶ್ವರಾಸ್ಮದ್ವಿಹಿತಾಪರಾಧಂ ಕ್ಷಮಸ್ವ ಸಾಧೋ ತ್ವಮಿತಿ ಬ್ರುವಂತಃ ಗತಾಭಿಮಾನಾಃ ಕೃತ ತತ್ಸಮೀಕ್ಷಾ ಮನೀಷಿಣೋ ಮೀ ಸಮನಂಸಿ ಶುಸ್ತಂ. ಕ್ಷಮೀಶ್ವರ ಅಸ್ಮದ್ವಿಹಿತಾಪರಾಧಂ ಕ್ಷಮಸ್ವ ಸಾಧೋ ತ್ವಂ ಇತಿ ಬ್ರುವಂತಃ ಗತಾಭಿಮಾನಾಃ ಕೃತ ತತ್ಸಮೀಕ್ಷಾಃ ಮನೀಷಿಣಃ ಅಮಿ ಸಮನಂ ಶಿಶುಃ ತಂ. ಕ್ರಿಯಾಪದ ಯಾವುದಿಲ್ಲಿ? ಸಮನಂ ಶಿಶುಃ. ಕಂ ಸಮನಂ ಶಿಶುಃ? ತಂ ಕೆ ಒಂದು ಗಂಟೆ ಹೌದಾಯ್ತು. ತೇನಾ ತೇ ಇದೆಯಾ? ಕೆ ಅಮಿ ಅಮಿ ಕಥಂ ಭೂತಾಃ? ಮನೀಷಿಣಃ. ಪುನಃ ಕಥಂ ಭೂತಾಃ? ಗತಾಭಿಮಾನಾಃ. ಪುನಃ ಕಥಂ ಭೂತಾಃ? ಕೃತತತ್ ಸಮೀಕ್ಷಾಃ. ಇನ್ನೊಂದು ಕ್ರಿಯಾಪದ ಇದೆ. ಕಂ ಸಮನಂ ಶಿಶುಃ ತಂ. ಇನ್ನೊಂದು ಕ್ರಿಯಾಪದ ಇದೆ. ಕಿಮಿತಿ ಸಮನಂ ಶಿಶುಃ ಕ್ಷಮಸ್ವ ಇತಿ ಸಮನಂ ಶಿಶುಃ. ಕಿಂ ಕ್ಷಮಸ್ವ ಇತಿ? ಅಸ್ಮದ್ವಿಹಿತಾಪರಾಧಂ ಕಃ ತ್ವಂ ಗತಾಭಿಮಾನಾಃ. ಅಭಿಮಾನವನ್ನು ಕಳೆದುಕೊಂಡ ಕೃತತತ್ಸಮೀಕ್ಷಾಃ. ಸಮೀಕ್ಷಣ ಅಂದ್ರೆ ದರ್ಶನ, ಸಂದರ್ಶನ ಅಂತ ಅರ್ಥ. ಕೃತತತ್ ಸಮೀಕ್ಷಾಃ ಸತ್ಯಬೋಧರ ಸಂದರ್ಶನವನ್ನು ಮಾಡಿಕೊಂಡಿರುವ ಮನೀಷಿಣಃ ವಿದ್ವಾಂಸರಾದ ಅಮಿ ಆ ವಿದ್ವಾಂಸರು ಸಾಧೋ ಸಾಧುಗಳಾದ ಕ್ಷಮೀಶ್ವರ ಕ್ಷಮಿ ಅಂದ್ರೆ ಯತಿಗಳು ಕ್ಷಮೀಶ್ವರ ಯತಿ ಶ್ರೇಷ್ಠರೇ ಅಸ್ಮದ್ವಿಹಿತಾಪರಾಧಂ ನಾವು ಮಾಡಿರುವ ಅಪರಾಧವನ್ನು ಕ್ಷಮಸ್ವ ಕ್ಷಮೆ ಮಾಡಿರಿ ಇತಿ ಎಂದು ಬ್ರುವಂತಹ ಹೇಳುತ್ತಾ ತಂ ಸತ್ಯಬೋಧ ತೀರ್ಥರನ್ನು ಸಮನಂ ಶಿಶುಹು ಭಕ್ತಿಯಿಂದ ನಮಸ್ಕಾರ ಮಾಡಿದರು. ಅಲ್ಲಿಯವರೆಗೆ ಅವರಿಗೆ ಗರ್ವ ಇತ್ತು. ನಮಗೆ ನಮ್ಮ ರಾಜ ನಮ್ಮ ಮಂತ್ರಿಗಳು ನಮಗೆ ಸಹಕಾರಿಗಳಾಗಿರ್ತಾರೆ, ನಾವೇನ್ ಮಾಡಿದ್ರು ಕೇಳ್ತಾರೆ ಅನ್ನೋ ಅಹಂಕಾರ ಇತ್ತು ಅಲ್ಲಿಯವರೆಗೆ. ಆದರೆ ಯಾವಾಗ ಮಂತ್ರಿಗಳು ಸತ್ಯಬೋಧರ ಪಕ್ಷವನ್ನ ವಹಿಸಿದರೋ ಆವಾಗ ಅವರ ಗರ್ವವೆಲ್ಲ ನುಚ್ಚು ನೂರಾಗಿ ಹೋಗ್ಬಿಡ್ತದೆ. ಅಲ್ಲ, ನಮ್ಮ ಪಕ್ಷದಲ್ಲಿ ಇಲ್ಲ, ಅವರು ಮತ್ತೊಂದು ಪಕ್ಷದಲ್ಲಿಯೇನೇ ಇದ್ದಾರೆ, ಸಾತ್ವಿಕ ಪಕ್ಷದಲ್ಲಿಯೇನೆ ಅವರಿದ್ದಾರೆ ಅಂತ ರೀತಿಯಾಗಿ ಅವರು ತಿಳಿದುಕೊಳ್ತಾರೆ, ಆ ವಿದ್ವಾಂಸರು ತಿಳಿದುಕೊಳ್ತಾರೆ. ಇನ್ನು ಮಂತ್ರಿಗಳು ಹೇಳಿದ್ರು, ವಿಠ್ಠಲ ಬಾಬಾ ಮಂತ್ರಿಗಳು ನಡೀರಿ ಸತ್ಯಬೋಧರ ಹತ್ತಿರ ಹೋಗೋಣ ಅಂತ ಅವರು ಹೇಳಿದ್ರು. ಅವರ ಆರಾಧನೆ ಬರ್ತಾ ಇದೆ, ಪ್ರಸಕ್ತ ಈಗಲೇನೆ ಇದೇ ಮಾಸದಲ್ಲಿ ಅವರ ಆರಾಧನೆ ಬರ್ತದೆ, ಫಾಲ್ಗುಣ ಮಾಸದಲ್ಲಿಯೇನೆ. ಸತ್ಯಬೋಧರ ಹತ್ತಿರ ಹೋಗೋಣ ಅಂತಂದಾಗ ಅವರ ಹತ್ರ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ, ಅವರ ಹತ್ರ ಬರ್ತಾರೆ. ಅಭಿಮಾನ ಏನಿತ್ತು, ಗರ್ವ ಏನಿತ್ತು, ಎಲ್ಲ ಗರ್ವ ಹೋಗ್ಬಿಡ್ತಾರೆ. ಯಾವಾಗ ಅವರನ್ನು ನೋಡಿದ ಕೂಡಲೇ ವಾದ ಮಾಡೋದಲ್ಲ, ಯಾವಾಗ ಸತ್ಯಬೋಧರನ್ನ ಭಕ್ತಿಯಿಂದ ಸಂದರ್ಶನ ಮಾಡಿಕೊಳ್ತಾರೆ, ಸಂದರ್ಶನ ಮಾಡಿಕೊಂಡ ಕ್ಷಣದಲ್ಲಿ ಏನೇ ಅವರಲ್ಲಿರುವ ಗರ್ವ ಎಲ್ಲ ದೂರವಾಗಿ ಹೋಗ್ಬಿಡ್ತಾರೆ, ಗರ್ವರಹಿತರಾಗಿ ಬಿಡ್ತಾರೆ.
ನೀವು ಕ್ಷಮೀಶ್ವರರು, ನೀವು ಕ್ಷಮೆ ಮಾಡಬೇಕು. ನೀವು ಕ್ಷಮೆ ಮಾಡದೆ ಹೋದರೆ ಮತ್ತಾರು ಕ್ಷಮೆ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ನಾವು ಅಪರಾಧ ಮಾಡಿದ್ದೇವೆ, ನಾವು ಮಾಡಿರುವ ಅಪರಾಧವನ್ನ ನೀವು ಕ್ಷಮೆ ಮಾಡಬೇಕು ಅಂತ ಅವರಿಗೆ ಹೇಳ್ತಾ ಸತ್ಯಬೋಧ ತೀರ್ಥರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಆ ಎಲ್ಲ ವಿದ್ವಾಂಸರು. ಭವಾನ್ ವಿತಾತರ್ತು ಬುಧೇಭ್ಯ ಏಭ್ಯಃ ಇತಿ ಪ್ರದತ್ತಾನ್ ಸಚಿವೇನ ತೇನ ಪಟಾನ್ ಪಟೀಯಾನ್ ವಿವಿಧಾನ್ನತೇಭ್ಯಃ ಪ್ರದಾಯತೇಭ್ಯಃ ಸಮತೋಷಯತ್ತಾನ್. ಭವಾನ್ ವಿತಾತರ್ತು ಬುಧೇಭ್ಯ ಏಭ್ಯಃ ಇತಿ ಪ್ರದತ್ತಾನ್ ಸಚಿವೇನ ತೇನ ಪಟಾನ್ ಪಟೀಯಾನ್ ವಿವಿಧಾನ್ನತೇಭ್ಯಃ ಪ್ರದಾಯತೇಭ್ಯಃ ಸಮತೋಷಯತ್ತಾನ್. ಭವಾನ್ ವಿತಾತರ್ತು ಬುಧೇಭ್ಯಃ ಏಭ್ಯಃ ಇತಿ ಪ್ರದತ್ತಾನ್ ಸಚಿವೇನ ತೇನ ಪಟಾನ್ ಪಟೀಯಾನ್ ವಿವಿಧಾನ್ ನತೇಭ್ಯಃ ಪ್ರದಾಯ ತೇಭ್ಯಃ ಸಮತೋಷಯತ ತಾನ್. ಸಮತೋಷಯತ ಒಂದು ಕ್ರಿಯಾಪದ. ಕಾನ್ ಸಮತೋಷಯತ ತಾನ್. ಕಿಂ ಕೃತ್ವಾ ಪ್ರದಾಯ ಕೇಭ್ಯಃ ಕಥಂ ಭೂತೇಭ್ಯಃ ನತೇಭ್ಯಃ ಕಾನ್ ಪ್ರದಾಯ ಪಟಾನ್ ಪ್ರದಾಯ ಕಥಂ ಭೂತಾನ್ ವಿವಿಧಾನ್ ಪುನಃ ಕಥಂ ಭೂತಾನ್ ಪ್ರದತ್ತಾನ್. ಕಿಮಿತಿ ಪ್ರದತ್ತಾನ್ ವಿತಾತರ್ತು ಇತಿ ಪ್ರದತ್ತಾನ್. ಕೇಭ್ಯಃ ಬುಧೇಭ್ಯಃ ಏಭ್ಯಃ ಬುಧೇಭ್ಯಃ. ಕಃ ಭವಾನ್ ಸಹ. ಕಥಂ ಭೂತಃ ಪಟೀಯಾನ್. ಪಟು ಅಂದ್ರೆ ಸಮರ್ಥ, ಪಟೀಯಾನ್ ಅಂದ್ರೆ ಅತ್ಯಂತ ಸಮರ್ಥ. ಪಟೀಯಾನ್ ಅತಿ ಸಮರ್ಥರಾದ ಸಹ ಸತ್ಯಬೋಧ ತೀರ್ಥರು ತೇನ ವಿಠ್ಠಲ ಬಾಬಾ ಎಂಬ ಮಂತ್ರಿಯಿಂದ ಹೇ ಗುರು, ಹೇ ಗುರುಗಳೇ, ಭವಾನ್ ತಾವು ಏಭ್ಯಃ ಬುಧೇಭ್ಯಃ ಈ ವಿದ್ವಾಂಸರಿಗೆ ವಿತಾತರ್ತು ಅತಿಶಯವಾಗಿ ಕೊಡಿರಿ ಇತಿ ಎಂದು ಪ್ರದತ್ತಾನ್ ಕೊಟ್ಟಿರುವ ವಿವಿಧಾನ್ ಅನೇಕ ವಿಧವಾದ ಪಟಾನ್ ವಸ್ತ್ರಗಳನ್ನು ನತೇಭ್ಯಃ ನಮಸ್ಕಾರ ಮಾಡಿರುವ ತೇಭ್ಯಃ ಆ ವಿದ್ವಾಂಸರಿಗೆ ಪ್ರದಾಯ ಕೊಟ್ಟು ತಾನ್ ಆ ವಿದ್ವಾಂಸರನ್ನು ಸಮತೋಷಯತ ಸಂತೋಷಪಡಿಸಿದರು. ಆ ಮಂತ್ರಿ ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾನೆ ಅಂತ ಅಂದ್ರೆ, ಆ ಮಂತ್ರಿಗೆ ತನ್ನ ಅಧೀನದಲ್ಲಿರುವ ವಿದ್ವಾಂಸರೆಲ್ಲ ಹೇಳಿದ್ರು, ನಮಗೆ ಸತ್ಯಬೋಧ ತೀರ್ಥರು ಸನ್ಮಾನ ಮಾಡಲಿಲ್ಲ ಅಂತ ಅಂದಿದ್ರು. ಹಿಂದೆ ಒಂದು ಮಾತು ಬಂತು, ಅದೊಂದು ತಕರಾರು ಎತ್ತಿದ್ರು. ಆದ್ದರಿಂದಾಗಿ ಆ ಮಂತ್ರಿ ತುಂಬಾ ಚೆನ್ನಾಗಿ ಆಲೋಚನೆ ಮಾಡ್ತಾರೆ. ಸತ್ಯಬೋಧ ತೀರ್ಥರಿಂದ ಇವರನ್ನ ಗೌರವಿಸೋದು ಅಂದ್ರೆ ಏನು? ಅವರೇನಾದ್ರೂ ಕೊಡಬೇಕು ಅಂದ್ರೆ ಅದು ಸನ್ಮಾನ ಆಗಿಬಿಡ್ತದೆ. ಹೀಗಾಗಿ ಆಲೋಚನೆ ಮಾಡಿ ಆ ವಿದ್ವಾಂಸರಿಗೆಲ್ಲ ಕೊಡುವುದಕ್ಕಾಗಿ ಅತೀ ಉತ್ತಮವಾದ ವಸ್ತ್ರಗಳನ್ನ ಸತ್ಯಬೋಧರಿಗೆ ತಂದು ಕೊಡ್ತಾನೆ. ಈ ವಸ್ತ್ರಗಳನ್ನ ನೀವು ಆ ಬ್ರಾಹ್ಮಣರಿಗೆ, ಆ ವಿದ್ವಾಂಸರಿಗೆ ಕೊಡಬೇಕು ಅಂತ ಹೇಳಿ ತಂದು ಕೊಟ್ಟಾಗ ಆಯ್ತು, ಹಾಗೆ ಆಗಲಿ ಅಂತ ಹೇಳಿ ಆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಆಲೋಚನೆ ಮಾಡ್ತಾರೆ. ಬ್ರಾಹ್ಮಣರು ಬರ್ತಾರೆ, ವಿದ್ವಾಂಸರು ಬರ್ತಾರೆ, ಒಂದು ನಮಸ್ಕಾರ ಮಾಡಿದ್ದಾರೆ, ಕ್ಷಮೆ ಮಾಡ್ರಿ ಅಂತ ಕೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಕ್ಷಮೆ ಮಾಡೋದು ತಮ್ಮ ಕರ್ತವ್ಯವೂ ಹೌದು, ಮಂತ್ರಿಗಳು ಹೇಳಿದಂತೆ ನಡೆಯಕೊಳ್ಳಬೇಕಾದದ್ದು ತಮ್ಮ ಕರ್ತವ್ಯ. ನೀನೇನ್ ಹೇಳ್ತಿ? ಜಗಳ ತೆಗಿಲಿಲ್ಲ ಸತ್ಯಬೋಧರು, ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ. ಇದು ರಾಜ್ಯ, ಈ ರಾಜ್ಯಕ್ಕೆ ಅವನು ಮಂತ್ರಿಯಾಗಿದ್ದಾನೆ. ಹೀಗಾಗಿ ನಾನು ಹೇಳಿದ ಮಾತನ್ನೇ ಅವನು ಕೇಳಬೇಕು ಅಂತೇನಿಲ್ಲ. ರಾಜರು ಮಂತ್ರಿಗಳು ಹೇಳಿದ ಮಾತು ಯೋಗ್ಯವಾಗಿದ್ರೆ ಯಾರಾದ್ರೂ ಕೇಳಲೇಬೇಕು. ಏನ್ ದೇವರು ಯಾರ ಮಾತು ಕೇಳೋದಿಲ್ವೇನು? ಭಕ್ತರ ಮಾತುಗಳನ್ನ ಮಾತು ಕೇಳಿದ್ದಾರೆ ಅಂದ್ಮೇಲೆ ದೇವರೇ ದಾಸ ಅಂತ ಅರ್ಥ ಏನು? ಸಂಬಂಧವೇ ಇಲ್ಲ. ಇನ್ನಿಷ್ಟು ಹೆಚ್ಚುಗಾರಿಕೆ ಅವರಲ್ಲಿ ಬರ್ತದೆ, ಇನ್ನಿಷ್ಟು ದೊಡ್ಡ ಸಂಖ್ಯೆ ಅವರದ್ದು ಗೊತ್ತಾಗ್ತದೆ. ಏನು ಮಂತ್ರಿ ಹೇಳಿದ ಮಾತನ್ನ ಸತ್ಯಬೋಧನೆ ಕೇಳಿದ್ರಲ್ಲ, ಆದರೆ ಮಂತ್ರಿಗಿಂತಲೂ ಸಣ್ಣವರು ಅಂತ ಭಾವಿಸೋದಲ್ಲ, ಮಂತ್ರಿಗಿಂತಲೂ ದೊಡ್ಡವರಾಗ್ತಾರೆ, ಮಂತ್ರಿಯನ್ನ ಗೌರವಿಸಿದಂಥವರಾಗ್ತಾರೆ. ಆದ್ದರಿಂದಾಗಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಮಂತ್ರಿ ಹೇಳಿದಾಗ ಸರಿ ಅಂತಾರೆ. ಅವರು ವಿದ್ವಾಂಸರು ಬಂದು ನಮಸ್ಕಾರ ಮಾಡ್ತಾರೆ. ಹೀಗಾಗಿ ನಮಸ್ಕಾರ ಮಾಡಿದವರೆಲ್ಲರಿಗೂ ಕೂಡ
ಆ ವಸ್ತ್ರಗಳನ್ನ ಅವರಿಗೆ ಕೊಡ್ತಾರೆ. ವಸ್ತ್ರಗಳನ್ನ ಅವರಿಗೆ ಕೊಡೋದ್ರಿಂದ ಎಲ್ಲ ಬ್ರಾಹ್ಮಣರಿಗೆ, ವಿದ್ವಾಂಸರಿಗೆ ಬಹಳ ಸಂತೋಷವಾಗ್ತದೆ. ಆ ವಿದ್ವಾಂಸರಿಗೆ ಸ್ವಪಕ್ಷಲೋಕೈರಿವ ಬಹ್ವದೃಷ್ಟಃ ವಿಪಕ್ಷಲೋಕೈರ್ವಿವಿಧೈಃ ಸಮಸ್ತೈಃ ನಮಸ್ತಿತೋ ವಿಶ್ರುತ ತನ್ನಗರ್ಯಾಂ ಅಭೂತ್ಸ ಉತ್ಕರ್ಷ ವಿಶೇಷಶಾಲೀ ಸ್ವಪಕ್ಷಲೋಕೈರಿವ ಬಹ್ವದೃಷ್ಟಃ ವಿಪಕ್ಷಲೋಕೈರ್ವಿವಿಧೈಃ ಸಮಸ್ತೈಃ ನಮಸ್ಸಿತೋ ವಿಶ್ರುತ ತನ್ನಗರ್ಯಾಂ ಅಭೂತ್ಸ ಉತ್ಕರ್ಷ ವಿಶೇಷಶಾಲೀ ಸ್ವಪಕ್ಷಲೋಕೈಃ ಇವ ಬಹ್ವದೃಷ್ಟಃ ವಿಪಕ್ಷಲೋಕೈಃ ವಿವಿಧೈಃ ಸಮಸ್ತೈಃ ನಮಸ್ಸಿತಃ ವಿಶ್ರುತ ತನ್ನಗರ್ಯಾಂ ಅಭೂತ ಸಹ ಉತ್ಕರ್ಷ ವಿಶೇಷಶಾಲೀ. ಅಭೂತ ಕಹ ಅಭೂತ ನಮಸ್ತಿತಃ ಅಭೂತ್ ಅಥವಾ ಉತ್ಕರ್ಷ ವಿಶೇಷಶಾಲಿ ಅಭೂತ್. ಕಹ ಯಾರು? ಸಹ. ಸಹ ಇದೆಯಾ? ಇದೆಯಲ್ಲ. ಅಭೂತ ಸಹ. ಸಹ ಕಥಂ ಭೂತಃ? ಯಾವುದು? ಅಲ್ಲ ಅಲ್ಲ, ಅದು ಸಪ್ತಮಿ ಭಕ್ತಿ. ಅದು ವಿಶ್ರುತ. ಒಂದು ನಿಮಿಷ, ಯಾವುದು? ಅಲ್ಲ ಅಲ್ಲ, ಅದಲ್ಲ. ಉತ್ಕರ್ಷ ವಿಶೇಷಶಾಲಿ ಅದು ಆಯ್ತಲ್ಲ. ಅದು ನಮಸ್ಸಿತಃ. ಪುನಃ ಕಥಂ ಕಸ್ಯಾಂ ನಮಸ್ಸಿತಃ? ಈಗ ವಿಶ್ರುತ ತನ್ನಗರ್ಯಾಂ ಕೈಃ ಕಥಂ ಭೂತೈಃ? ವಿವಿಧೈಃ. ಪುನಃ ಕೈಃ? ಸಮಸ್ತೈಃ. ಕೈಃ ಇವ ಸ್ವಪಕ್ಷಲೋಕೈಃ ಇವ. ಕಹ ಸಹ ಕಥಂ ಭೂತಃ? ಪುನಃ ಕಥಂ ಭೂತಃ? ಬಹ್ವದೃಷ್ಟಃ. ಬಹ್ವದೃಷ್ಟಃ ಅತಿ ಪುಣ್ಯವಂತರಾದ ಸಹ ಸತ್ಯಬೋಧ ತೀರ್ಥರು, ವಿವಿಧೈಃ ವಿವಿಧರಾದ, ಸಮಸ್ತೈಃ ಎಲ್ಲ, ಸ್ವಪಕ್ಷಲೋಕೈಃ ಇವ ತಮ್ಮ ಜನರಿಂದ ನಮಸ್ಕೃತರಾದಂತೆ, ವಿವಿಧೈಃ ವಿವಿಧರಾದ, ಸಮಸ್ತೈಃ ಎಲ್ಲ, ವಿಪಕ್ಷಲೋಕೈಃ ವಿಮತ ಜನರಿಂದ, ವಿಶ್ರುತ ತನ್ನಗರ್ಯಾಂ ಪ್ರಸಿದ್ಧವಾದ ತಂಜಾಪುರದಲ್ಲಿ, ನಮಸ್ಸೀತಃ ಪೂಜಿತರಾಗಿ, ಉತ್ಕರ್ಷ ವಿಶೇಷಶಾಲಿ. ಉತ್ಕರ್ಷ ಅಂದ್ರೆ ಜಯ, ಉತ್ಕರ್ಷ ವಿಶೇಷ ಜಯ ವಿಶೇಷದಿಂದ ಶೋಭಾಯಮಾನರು ಅಭೂತ ಆದರು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಪುಣ್ಯಕ್ಕೆ ಎಣೆಯೇ ಇಲ್ಲ. ಮೊದಲಿಗೆ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳಾಗಬೇಕಾದ್ರೆ ಪುಣ್ಯ ಬೇಕು. ಶ್ರೀಮದಾಚಾರ್ಯರು ಪೂಜೆ ಮಾಡಿದ 28 ಪ್ರತಿಮೆಗಳನ್ನು ಸ್ಪರ್ಶ ಮಾಡಬೇಕಾದ್ರೆ ಅತಿ ವಿಶಿಷ್ಟವಾದ ಪುಣ್ಯ ಬೇಕು. ನಿರಂತರ ಪಾಠ ಪ್ರವಚನಗಳನ್ನ ಮಾಡಬೇಕಾದ್ರೆ ಅತಿ ವಿಶೇಷವಾದ ಪುಣ್ಯ ಬೇಕು. ಯಾರೋ ಒಬ್ಬರು ನಮಸ್ಕಾರ ಮಾಡ್ತಾರೆ ಅಂತಂದ್ರೆ ಪುಣ್ಯ ಬೇಕು. ಆದ್ರೆ ಅವರಿಗೆ ಯಾರು ನಮಸ್ಕಾರ ಮಾಡಿದ್ರು? ಬರೀ ತಮ್ಮ ಜನ ಇಷ್ಟೇ ನಮಸ್ಕಾರ ಮಾಡಲಿಲ್ಲ, ವಿಪಕ್ಷದವರೂ ಕೂಡ ಅವರಿಗೆ ನಮಸ್ಕಾರ ಮಾಡಿದ್ರು ಅಂತಂದ್ರೆ ಅವರ ಪುಣ್ಯ ವಿಶೇಷ ಎಷ್ಟು ಅಂತ ಆಲೋಚನೆ ಮಾಡ್ರಿ ಅಂತ ಹೇಳ್ತಾರೆ. ಹೀಗಾಗಿ ಆ ಬಹುವದೃಷ್ಟ ಅತಿಶಯವಾದ ಪುಣ್ಯ ಆ ಮಹಾನುಭಾವರಿಗಿತ್ತು. ತಮ್ಮ ಜನ ಹೇಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ, ವಿಮತದವರೂ ಸಹ ಅಷ್ಟು ವಿಶೇಷವಾಗಿ ಅವರಿಗೆ ನಮಸ್ಕಾರ ಮಾಡಿದ್ರೆ ಇದೇ ವಿಜಯ. ಪರಕೀಯರಿಂದ ನಮಸ್ಕಾರವನ್ನ ಮಾಡಿಸಿಕೊಳ್ಳೋದೇನಿದೆಯಲ್ಲ, ಇದೇ ದೊಡ್ಡದಾದ ವಿಜಯ. ಇಂಥ ವಿಜಯ ವಿಶೇಷವನ್ನು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಪಡೆದರು ಅಂತ ಹೇಳ್ತಾ ಇದ್ದಾರೆ. ಅಥ ಸ್ವಸೇವ್ಯೈರ್ಬಹುಭಿಃ ಸುಧೀಭಿಃ ಪ್ರಸಿದ್ಧ ನಾನಾ ವಿಧ ನಾಮಧೇಯೈಃ ಯುತಂ ಬುಧೇಶೈರಿವ ಭೂಬುಧೇಶೈಃ ಸಕುಂಭಕೋಣಂ ಕೃತವಾನ್ ಪ್ರಯಾಣಂ. ಅಥ ಸ್ವಸೇವ್ಯೈರ್ಬಹುಭಿಃ ಸುಧೀಭಿಃ ಪ್ರಸಿದ್ಧ ನಾನಾ ವಿಧ ನಾಮಧೇಯೈಃ ಯುತಂ ಬುಧೇಶೈರಿವ ಭೂಬುಧೇಶೈಃ
ಸಕುಂಭಕೋಣಂ ಕೃತವಾನ್ ಪ್ರಯಾಣಂ ಅಥ ಸ್ವಸೇವ್ಯೈಃ ಬಹುಭಿಃ ಸುಧೀಭಿಃ ಪ್ರಸಿದ್ಧ ನಾನಾವಿಧ ನಾಮಧೇಯೈಃ ಯುತಂ ಬುಧೇಶೈಃ ಇವ ಭೂಬುಧೇಶೈಃ ಸಹ ಕುಂಭಕೋಣಂ ಕೃತವಾನ್ ಪ್ರಯಾಣಂ. ಕೃತವಾನ್ ಅಂತ ಅನ್ನೋದು ಇಲ್ಲಿ ಕ್ರಿಯಾಪದದ ಹಾಗೆ. ಕೃತವಾನ್ ಮಾಡಿದರು. ಕಿಂ ಕೃತವಾನ್ ಪ್ರಯಾಣಂ. ಕಿಂ ಪ್ರತಿ ಕುಂಭಕೋಣಂ ಪ್ರತಿ. ಕಥಂ ಭೂತಂ ಯುತಂ ಕೈಃ ಭೂಬುಧೇಶೈಃ ಪುನಃ ಕೈಃ ಬುಧೇಶೈಃ. ಕಥಂ ಭೂತೈಃ ಪ್ರಸಿದ್ಧ ನಾನಾವಿಧ ನಾಮಧೇಯೈಃ. ಪುನಃ ಕಥಂ ಭೂತೈಃ ಸುಧೀಭಿಃ. ಕಥಂ ಭೂತೈಃ ಬಹುಭಿಃ. ಪುನಃ ಕಥಂ ಭೂತೈಃ ಸ್ವಸೇವ್ಯೈಃ. ಕಹ ಸಹ ಕದಾ ಅಥ. ಅಥ ಅನಂತರ ಸಹ ಸತ್ಯಬೋಧ ತೀರ್ಥರು ಸ್ವಸೇವ್ಯೈಃ ತಮ್ಮಿಂದ ಸೇವನೀಯವಾದ, ಅಂದರೆ ತಾವು ಯಾರನ್ನ ಸೇವೆ ಮಾಡ್ತಾರೆ ಅಂತಹ ಅಂತ ಅರ್ಥ. ಸತ್ಯಬೋಧರಿಂದ ಭಜನೀಯವಾದ, ಸೇವಿಸಲ್ಪಡುವ. ಇನ್ನೊಂದರ್ಥ ತಮ್ಮನ್ನು ಸೇವೆ ಮಾಡುವ. ಎರಡು ಅರ್ಥ. ತಾವು ಸೇವಿಸುವ, ತಮ್ಮನ್ನು ಸೇವಿಸುವ, ಎರಡು ಅರ್ಥ. ಯಾಕೆಂದ್ರೆ ಎರಡು ಅರ್ಥವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಎರಡು. ತಮ್ಮಿಂದ ಸೇವನೀಯವರಾದ, ಮತ್ತೊಂದು ತಮ್ಮ ಸೇವಕರಾದ, ಎರಡು ಅರ್ಥ. ಬಹುಭಿಃ ಅನೇಕ ಸಂಖ್ಯಾಕವಾದ. ಸುಧೀಭಿಃ. ಸುಧಿ ಅಂದ್ರೆ ಜ್ಞಾನ. ಬರೀ ಜ್ಞಾನ ಅಂತ ಇಷ್ಟೇ ಅರ್ಥ ಅಲ್ಲ, ಜ್ಞಾನಾದ್ಯರ್ಥಪ್ರದವಾದ ಅಂತ ಮೊದಲನೇ ಅರ್ಥ. ಜ್ಞಾನಾದಿ ಅರ್ಥಪ್ರದವಾದ ಪುರುಷಾರ್ಥಗಳನ್ನು ಕೊಡುವ, ಜ್ಞಾನಾದಿ ಪುರುಷಾರ್ಥಗಳನ್ನ ಕೊಡುವ. ಇನ್ನೊಂದರ್ಥ ಜ್ಞಾನಿಗಳಾದ ಅಂತ ಅರ್ಥ. ಪ್ರಸಿದ್ಧ ನಾನಾವಿಧ ನಾಮಧೇಯೈಃ. ಪ್ರಸಿದ್ಧವಾದ ಚಕ್ರಪಾಣಿ, ಶಾಂಗಪಾಣಿ, ಕುಂಭೇಶ್ವರ, ನಾಗೇಶ್ವರ ಮುಂತಾದ ಅನೇಕ ವಿಧವಾದ ಹೆಸರುಳ್ಳ. ಆಮೇಲೆ ಇನ್ನೊಂದು ಅರ್ಥದಲ್ಲಿ ಆನಂದ ತೀರ್ಥಾಚಾರ್ಯ, ಪದ್ಮನಾಭಾಚಾರ್ಯ, ರಾಮಾಚಾರ್ಯ ಮೊದಲಾದ ಅನೇಕ ಹೆಸರುಗಳುಳ್ಳ. ಬುಧೇಶೈಃ ದೇವಶ್ರೇಷ್ಠರಿಂದ ಯುಕ್ತವಾದ, ಯುತಂ ಯುಕ್ತವಾದ. ಇನ್ನೊಂದು ಪಕ್ಷದಲ್ಲಿ ಭೂಬುಧೇಶೈಃ ಬ್ರಾಹ್ಮಣ ಶ್ರೇಷ್ಠರಿಂದ ಯುಕ್ತಂ ಯುಕ್ತವಾದ. ಕುಂಭಕೋಣಂ ಕುಂಭಕೋಣ ನಾಮಕವಾದ ಕ್ಷೇತ್ರವನ್ನು ಕುರಿತು ಪ್ರಯಾಣವನ್ನು ಕೃತವಾನ್ ಮಾಡಿದರು. ಬುಧೇಶರಿಂದ ಯುಕ್ತವಾದ ಕುಂಭಕೋಣ ನಗರ. ಅಂದ್ರೆ ಬುಧೇಶ ಅಂದ್ರೆ ದೇವತಾ ಶ್ರೇಷ್ಠರು. ಯಾರ ದೇವತಾ ಶ್ರೇಷ್ಠರು ಅಂತಂದ್ರೆ ಚಕ್ರಪಾಣಿ, ಶಾಂಗಪಾಣಿ, ಕುಂಭೇಶ್ವರ, ನಾಗೇಶ್ವರ ಮೊದಲಾದ ದೇವತೆಗಳು, ಪರಮಾತ್ಮ ಮತ್ತು ರುದ್ರದೇವರ ಪ್ರತಿಮೆಗಳು, ಪ್ರತಿಮಾಂತರ್ಯಾಮಿಯಾದ ಭಗವದ್ ರೂಪಗಳಿಂದ ಯುಕ್ತವಾದ ಕುಂಭಕೋಣ ಕ್ಷೇತ್ರಕ್ಕೆ ಅವರು ಹೋದ್ರು. ಇವೇ ನಾನಾ ವಿಧವಾದ ಹೆಸರುಳ್ಳ, ಹೆಸರಿನಿಂದ ಪ್ರಸಿದ್ಧವಾದ ಕುಂಭಕೋಣ ಕ್ಷೇತ್ರಕ್ಕೆ ಅವರು ಹೋದರು. ಅಲ್ಲಿರುವ ಭಗವದ್ ರೂಪಗಳಾಗಲಿ ರುದ್ರದೇವರ ರೂಪಗಳಾಗಿ ಏನಾಗಿವೆ, ಸ್ವಸೇವ್ಯವಾಗಿವೆ. ಇವರು ಸೇವೆ ಮಾಡಬೇಕಲ್ಲ. ಸತ್ಯಬೋಧರು ಆ ಪ್ರತಿಮೆಗಳನ್ನ, ಪ್ರತಿಮಾಂತರ್ಯಾಮಿಯಾದ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಹೀಗಾಗಿ ಸ್ವಸೇವ್ಯವಾದ ಪ್ರತಿಮೆಗಳು ಯಾವ ಕ್ಷೇತ್ರದಲ್ಲಿ ಇದೆಯೋ ಅಂತಹ ಕುಂಭಕೋಣ ಕ್ಷೇತ್ರಕ್ಕೆ ಸತ್ಯಬೋಧರು ಪ್ರಯಾಣ ಮಾಡಿದರು. ಬರೀ ದೇವತೆಗಳ ಪ್ರತಿಮೆಗಳು ಮಾತ್ರ ಅಲ್ಲಿವೆ ಅಂತ ಇಷ್ಟೇ ಅಲ್ಲ, ಭೂಬುಧೇಶರು ಅಲ್ಲಿ ಇದ್ದಾರೆ. ಯಾರಿದ್ದಾರೆ ಅಂತ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಆನಂದ ತೀರ್ಥಾಚಾರ್ಯ, ಪದ್ಮನಾಭಾಚಾರ್ಯ, ರಾಮಾಚಾರ್ಯ ಮೊದಲಾದ ಬ್ರಾಹ್ಮಣರು ಆ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಕ್ಷೇತ್ರಕ್ಕೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಪ್ರಯಾಣವನ್ನ ಮಾಡಿದರು. ನಿಷೇವಮಾಣೋ ನಿಖಿಲಾನ್ನಿತಾಂತಂ ಸ್ಥಿತಾನದ ಕ್ಷೇತ್ರವರೇ ಮರೇಶಾನ್ ನಿಷೇವ್ಯಮಾಣ ಸಧರಾಮರೇಶೈಃ ಸ್ವಯಂಶ್ಚ ಕಾಂಶ್ಚಿದ್ ದಿವಸಾನುವಾಚ ಉವಾಸ ನಿಷೇವಮಾಣೋ ನಿಖಿಲಾನ್ನಿತಾಂತಂ ಸ್ಥಿತಾನದಃ ಕ್ಷೇತ್ರವರೇ ಮರೇಶಾನ್ ನಿಷೇವ್ಯಮಾಣಃ ಸಧರಾಮರೇಶೈಃ ಸ್ವಯಂಚ ಕಾಂಶ್ಚಿದ್ ದಿವಸಾನುವಾಸ ನಿಷೇವಮಾಣಃ ನಿಖಿಲಾನ್ ನಿತಾಂತಂ ಸ್ಥಿತಾನ್ ಅಧಃ
ಕ್ಷೇತ್ರವರೆ ಅಮರೇಶಾನ್ ನಿಷೇವ್ಯಮಾಣಃ ಸಹ ಧರಾಮರೇಶೈಃ ಸ್ವಯಂ ಚ ಕಾಂಶ್ಚಿತ್ ದಿವಸಾನ್ ಉವಾಸ. ಉವಾಸ ಕಾನ್ ಉವಾಸ ಕಥಂ ಭೂತಾನ್ ಕಾಂಶ್ಚಿತ್ ಕಹ ಸಹ ಕಥಂ ಭೂತಃ ಕೈಃ ಕಥಂ ಸ್ವಯಂ ಕಿಂ ಕುರ್ವಾಣಃ ನಿಷೇವಮಾಣಃ ಎರಡಿದೆ. ನಿಷೇವ್ಯಮಾಣಃ ನಿಷೇವಮಾಣಃ. ಕಥಂ ನಿಷೇವಮಾಣಃ ನಿತಾಂತಂ. ಕಾನ್ ಅಲ್ಲ, ಅದು ವಿಶೇಷಣ. ಅದು ಅಮರೇಶಾನ್ ಕಥಂ ಭೂತಾನ್. ಈಗ ನಿಖಿಲಾನ್ ಪುನಃ ಕಥಂ ಭೂತಾನ್ ಸ್ಥಿತಾನ್ ಕಸ್ಮಿನ್ ಅಧಃ ಕ್ಷೇತ್ರವರೆ. ಸಹ ಸತ್ಯಬೋಧ ತೀರ್ಥರು ಅಧಃ ಕ್ಷೇತ್ರವರೆ ಕುಂಭಕೋಣ ಎಂಬ ಶ್ರೇಷ್ಠವಾದ ಕ್ಷೇತ್ರದಲ್ಲಿ ಸ್ಥಿತಾನ್ ಇರುವ ನಿಖಿಲಾನ್ ಎಲ್ಲ ಅಮರೇಶಾನ್ ಚಕ್ರಪಾಣಿ ಶಂಗಪಾಣಿ ಕುಂಭೇಶ್ವರ ನಾಗೇಶ್ವರ ಮುಂತಾದ ಶ್ರೇಷ್ಠ ದೇವತೆಗಳನ್ನು ನಿತಾಂತಂ ಅತಿಶಯವಾಗಿ ನಿಷೇವಮಾಣಃ ಸೇವಿಸುವವರಾಗಿ ಸ್ವಯಂಚ ತಾವು. ಮತ್ತೊಂದ್ಸಲ ಇಟ್ಕೊಳ್ಬೇಕು. ಅಧಃ ಕ್ಷೇತ್ರವರೇ ಆ ಶ್ರೇಷ್ಠವಾದ ಕ್ಷೇತ್ರದಲ್ಲಿ ಇರುವ ಧರಾಮರೇಶೈಹಿ ಬ್ರಾಹ್ಮಣೋತ್ತಮರಿಂದ ನಿಷೇವ್ಯಮಾಣಃ ಸೇವಿತರಾಗಿ ಕಾಂಶ್ಚಿತ್ ದಿವಸಾನ್ ಕೆಲವು ದಿವಸಗಳವರೆಗೆ ವಾಸ ಮಾಡಿದರು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಆ ತಂಜಾಪುರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವ ಎಲ್ಲ ದೇವತೆಗಳ ದರ್ಶನವನ್ನ ಮಾಡಿಕೊಂಡು ಆ ದೇವತೆಗಳ ಸೇವೆಯನ್ನು ಮಾಡ್ತಾರೆ. ಸ್ವಯಂ ಬ್ರಾಹ್ಮಣರೆಲ್ಲರೂ ಕೂಡ ಸತ್ಯಬೋಧ ತೀರ್ಥರ ಸೇವೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ದೇವರನ್ನ ಸೇವೆ ಮಾಡ್ತಾ ಭಕ್ತರಿಂದ ಸೇವಿಸಲ್ಪಡ್ತಾ ಸತ್ಯಬೋಧರು ಆ ಕುಂಭಕೋಣ ಕ್ಷೇತ್ರದಲ್ಲಿ ಕೆಲವು ದಿವಸಗಳವರೆಗೆ ವಾಸ ಮಾಡ್ತಾರೆ. ತಪಸ್ವಿವರ್ಯಾತ್ ಗುರು ಸತ್ಯವರ್ಯಾತ್ ಮನೀಷಿ ಮುಖ್ಯಾದೃತ ಬೋಧ ತೀರ್ಥ ಗೃಹೀತವಾನ್ ಅಂತಿಮಮಾಶ್ರಮಂ ವಾ ಸುಸಂಪ್ರದಾಯಾತ್ ಪರಮಾರ್ಥ ವಿದ್ಯಾಂ. ತಪಸ್ವಿವರ್ಯಾತ್ ಗುರು ಸತ್ಯವರ್ಯಾತ್ ಮನೀಷಿ ಮುಖ್ಯಾದೃತ ಬೋಧ ತೀರ್ಥ ಗೃಹೀತವಾನ್ ಅಂತಿಮಮಾಶ್ರಮಂ ವಾ ಸುಸಂಪ್ರದಾಯಾತ್ ಪರಮಾರ್ಥ ವಿದ್ಯಾಂ. ತಪಸ್ವಿವರ್ಯಾತ್ ಗುರು ಸತ್ಯವರ್ಯಾತ್ ಮನೀಷಿ ಮುಖ್ಯಾತ್ ಋತಬೋಧ ತೀರ್ಥ ಗೃಹೀತವಾನ್ ಅಂತಿಮಂ ಆಶ್ರಮಂ ವಾ ಸುಸಂಪ್ರದಾಯಾತ್ ಪರಮಾರ್ಥ ವಿದ್ಯಾಂ. ಗೃಹೀತವಾನ್ ಅಭೂತ್ ಅಂತ ಇಟ್ಕೊಳ್ಬೇಕು. ಗೃಹೀತವಾನ್ ಅಭೂತ್ ಸ್ವೀಕಾರ ಮಾಡಿದರು. ಕಾಂ ಗೃಹೀತವಾನ್ ಕಾಂ ಪರಮಾರ್ಥ ವಿದ್ಯಾಂ. ಕಸ್ಮಾತ್ ಸುಸಂಪ್ರದಾಯ. ಪುನಃ ಕಿಂ ಗೃಹೀತವಾನ್ ಆಶ್ರಮಂ ಅಂತಿಮಂ. ಕಸ್ಮಾತ್ ಗುರು ಸತ್ಯವ್ರತ್ ಗುರು ಸತ್ಯವರ್ಯಾತ್. ಕಥಂ ಭೂತಾತ್ ತಪಸ್ವಿವರ್ಯಾತ್. ಪುನಃ ಕಥಂ ಭೂತಾತ್ ಮನೀಷಿ ಮುಖ್ಯಾತ್. ಕಹ ಗೃಹೀತವಾನ್ ಋತಬೋಧ ತೀರ್ಥ. ಋತಬೋಧ ತೀರ್ಥ ಋತ ಅಂದ್ರೆ ಸತ್ಯ. ಋತಬೋಧ ತೀರ್ಥ ಸತ್ಯಬೋಧ ತೀರ್ಥರು ತಪಸ್ವಿವರ್ಯಾತ್ ತಪಸ್ವಿವರೆಣ್ಯರಾದ ಮನೀಷಿ ಮುಖ್ಯಾತ್ ಜ್ಞಾನಿವರೆಣ್ಯರಾದ ಗುರು ಸತ್ಯವರ್ಯಾತ್ ಗುರುಗಳಾದ ಸತ್ಯಪ್ರಿಯ ತೀರ್ಥರಿಂದ ಅಂತಿಮಂ ಆಶ್ರಮಂ ಸನ್ಯಾಸಾಶ್ರಮವನ್ನು ಗೃಹೀತವಾನ್ ಸ್ವೀಕರಿಸಿದರು. ವಾ ಮತ್ತು ಸುಸಂಪ್ರದಾಯ ಸಮೀಚೀನವಾದ ಸಂಪ್ರದಾಯದಿಂದ ಪ್ರಾಪ್ತವಾದ ಸಂಪ್ರದಾಯದಿಂದ ಶ್ರೀಮದಾಚಾರ್ಯರ ಸತ್ಸಂಪ್ರದಾಯದಿಂದ ಅಂತ ಅರ್ಥ. ಪರಮಾರ್ಥ ವಿದ್ಯಾಂ ಬ್ರಹ್ಮವಿದ್ಯೆಯನ್ನು ಗೃಹೀತವಾನ್ ಸ್ವೀಕಾರ ಮಾಡಿದರು. ಎಂಥವರಿವರು? ಸತ್ಯಬೋಧ ತೀರ್ಥರು ಅಲ್ಲಿದ್ದಾರೆ. ಇಷ್ಟೆಲ್ಲ ಬಹುಮಾನ ಅವರಿಗೆ ಸಿಗ್ತಾ ಇದೆ ಅಂತಂದ್ರೆ
ಸತ್ಯವರ್ಯ ತೀರ್ಥರಿಂದ ಸತ್ಯಪ್ರಿಯ ತೀರ್ಥರಿಂದ ಆಶ್ರಮವನ್ನ ಪಡೆದಿದ್ದಾರೆ. ಪರಂಪರಾಗತವಾದ ಬ್ರಹ್ಮವಿದ್ಯೆಯನ್ನ ಅವರು ಪಡೆದಿದ್ದಾರೆ ಅಂತ ಅನ್ನೋದಕ್ಕಾಗಿ ಇಂತಹ ವಿಶಿಷ್ಟವಾದ ಗೌರವ ಬಹುಮಾನ ಅವರಿಗೆ ಹೋದಲ್ಲೆಲ್ಲ ಕಡೆಗೆ ಇದೆ ಅಂತ ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಕೆಲವು ಶ್ಲೋಕಗಳು ಸ್ವಲ್ಪ ಕ್ಲಿಷ್ಟವಾಗಿವೆ, ಆದ್ದರಿಂದ ಈ ಮುಂದಿನ ಸಲ ಅವುಗಳನ್ನ ಮಾಡೋಣ. ಈಗ ನಿಜವಾಗಿ ಆ ಶ್ಲೋಕದ ಅರ್ಥಗಳನ್ನು ಹೇಳಬೇಕು, ಆದರೆ